ಈಗ ಈ ಪೆನ್ ಡ್ರೈವ್ ಕಾಳಗ ಅನ್ನುವಂಥದ್ದು ತೀರಾ ವಿಕೋಪಕ್ಕೆ ಹೋಗಿ ನಿಂತಿದೆ. ಪೆನ್ ಡ್ರೈವ್ ಹಿಂದಿರುವಂತಹ ಸತ್ಯ ಏನು, ಪೆನ್ ಡ್ರೈವ್ ನ ರಿಲೀಸ್ ಮಾಡಿದ್ ಯಾರು ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ನನ್ನ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ತೆಗೆದು ನೇರ ಆರೋಪವನ್ನ HDK ಮಾಡಿದ್ರು. ಇದರ ನಡುವೆ DK ವರ್ಸಸ್ HDK, ಮತ್ತೊಂದು ಕಡೆ ಬಿಜೆಪಿಯ ಮುಖಂಡ ವರ್ಸಸ್ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಅನ್ನುವ ಫೈಟ್ ಜೋರಾಗಿದೆ. ಎಸ್, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಫೈಲ್ಸ್ ದಳಪತಿಗಳ ಅಡ್ಡಾದಲ್ಲಿ ಭಾರೀ ತಲ್ಲಣ ಮೂಡಿಸಿದೆ. ದಳಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಗೌಡರ ಘನತೆಗೆ ಧಕ್ಕೆ ತಂದಿದೆ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಫೈಲ್ಸ್ಗೆ ಸ್ಫೋಟಕ ಟ್ವಿಸ್ಟ್. ಪ್ರಕರಣದ ದಿಕ್ಕನ್ನೇ ಬದಲಿಸಿದ ಮಾಜಿ ಕಾರು ಡ್ರೈವರ್. ದೇವರಾಜೇಗೌಡ ಬಿಜೆಪಿಯಿಂದ ಹೊಳೆನರಸೀಪುರದಲ್ಲಿ HD ರೇವಣ್ಣ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ರು. ಆದರೆ 1.5 ವರ್ಷದ ಹಿಂದೆಯೇ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ನನ್ನ ಬಳಿ ಮಾತ್ರ ಇದೆ, ಇದರ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಹೈಕಮಾಂಡ್ಗೆ ಪತ್ರ ಬರೆದು ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ಗೆ ಟಿಕೆಟ್ ನೀಡಬಾರದು ಅಂತೇಳಿ ಪತ್ರ ಬರೆದಿದ್ದೆ ಅಂತೇಳಿ ಪದೇ ಪದೇ ಹೇಳ್ತಿದ್ರು. ಆದರೆ ಏಪ್ರಿಲ್ 21ರಂದು ಪೆನ್ ಡ್ರೈವ್ ರಿಲೀಸ್ ಆದ ಬಳಿಕ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ನನಗೆ ವಿಡಿಯೋಗಳನ್ನು ನೀಡುವ ಮೊದಲೇನೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, DK ಸುರೇಶ್ಗೆ ಅಶ್ಲೀಲ ವಿಡಿಯೋಗಳಿರುವ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ರು ಎಂಬ ಗಂಭೀರ ಆರೋಪ ಮಾಡಿದ್ರು. ಅಶ್ಲೀಲ ವಿಡಿಯೋಗಳು ವೈರಲ್ ಆದ ಬಳಿಕ ಕಾರ್ತಿಕ್ ಕಣ್ಮರೆಯಾಗಿದ್ರು. ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯಕ್ಕೆ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡಬೇಕಾಗಿದ್ದರು ರಾಜ್ಯದಲ್ಲಿ? ಕಾರ್ತಿಕ್ ಹೇಳಿರಂತ ಎಲ್ಲಾ ಸತ್ಯಗಳು ಸತ್ಯ. ಅದ ಕೊನೆಗೆ ಹೇಳ್ತಾನಲ್ಲ, ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟು ನಾನು ಇಸ್ಕ ಬಂದಿಲ್ಲ ಅಂತ ಹೇಳ್ತಾನಲ್ಲ, ಎಲ್ಲಿಂದ ಬಂತು ಪೆನ್ ಡ್ರೈವ್? ಅವನಿಗೆ ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದನು. ಇತ್ತ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕಾರ್ತಿಕ್ SIT ಟೀಮ್ ತನಿಖೆ ಆರಂಭಿಸ್ತಾ ಇದ್ದಂತೆ ದಿಢೀರ್ ಪ್ರತ್ಯಕ್ಷನಾಗಿದ್ದಾನೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾನೆ. ಕಾರ್ತಿಕ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾನೆ. ನಾನು 15 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದು 1 ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ. ನನ್ನ ಜಮೀನನ್ನ ಬರೆಸ್ಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿ ಹಿಂಸೆ ಕೊಟ್ರು. ಆಗ ಅವರ ಮನೆಯಿಂದ ಹೊರಬಂದೆ. ದೇವರಾಜೇಗೌಡ ಇವರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಿದ್ರು. ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ದೇವರಾಜೇಗೌಡ ಬಳಿ ಹೋಗಿ ಎಲ್ಲ ಹೇಳಿದೆ. ವಿಡಿಯೋ, ಫೋಟೋಸ್ ನಾನು ಯಾರಿಗೂ ಕೂಡ ತೋರಿಸಲ್ಲ, ಕೊಡು ಅಂತ ಹೇಳಿ ದೇವರಾಜೇಗೌಡ ಕೇಳಿದಾಗ ನಾನು ನಂಬಿ ನನ್ನ ಬಳಿ ಇದ್ದ ವಿಡಿಯೋದ ಒಂದು ಕಾಪಿಯನ್ನ ಕೊಟ್ಟಿದ್ದೆ. ಕಾಂಗ್ರೆಸ್ನವರಿಗಂತೂ ನಾನು ವಿಡಿಯೋ ಕೊಟ್ಟಿಲ್ಲ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನಾನು ಕಾಂಗ್ರೆಸ್ ಅವರಿಗೆ ಕೊಡೋದಿದ್ರೆ ದೇವರಾಜೇಗೌಡ ಬಳಿ ಯಾಕೆ ಹೋಗ್ತಿದ್ದೆ ಅಂತ ಹೇಳಿದ್ದಾರೆ. SIT ಮುಂದೆ ಹಾಜರಾಗಿ ಎಲ್ಲ ಹೇಳಿಬಿಡ್ತೀನಿ ಅಂತ ತಿಳಿಸಿದ್ದಾರೆ. ಮಾಡ್ಬಿಟ್ಟು ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ, ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ. ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವ್ದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ. ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ. ಕಾರ್ತಿಕ್ ಹೇಳಿಕೆ ಪೆನ್ ಡ್ರೈವ್ ಪ್ರಕರಣದ ದಿಕ್ಕನ್ನು ಬದಲಿಸುವ ಸಾಧ್ಯತೆ ಇದೆ. ಕಾರ್ತಿಕ್ ಹಿಂದೆ ಕಾಣದ ಕೈಗಳ ಕೈವಾಡ ಇದೆಯಾ, ಇಲ್ಲ ದೇವರಾಜೇಗೌಡ ಹೇಳಿಕೆಗಳ ಮೂಲಕ ಲಾಭವನ್ನ ಪಡೆದುಕೊಳ್ಳಲು ಹೋಗಿ ತಗಲಾಕೊಂಡ್ರ ಅನ್ನೋದು SIT ತನಿಖೆಯ ಮೂಲಕ ಬಹಿರಂಗವಾಗಬೇಕಿದೆ. ಒಟ್ನಲ್ಲಿ ಕೋಲಾಹಲವೆಬ್ಬಿಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ರಿಲೀಸ್ ಹಿಂದೆ ಮಾಜಿ ಕಾರು ಚಾಲಕ ಹಾಗೂ ವಕೀಲ ದೇವರಾಜೇಗೌಡ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಸಿಕೊಂಡಿದ್ದಾರೆ. SIT ತನಿಖೆಯಲ್ಲಿ ಪ್ರಜ್ವಲ್ ಫೈಲ್ಸ್ ಹಿಂದೆ ಯಾರೆಲ್ಲ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ ಅನ್ನೋದು ಬಹಿರಂಗವಾಗಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.